ವೀಕ್ಷಕರೇ, ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆದಾಗಿನಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಕೇಳಿ ಬರ್ತಿರೋ ಸುದ್ದಿ ಅಂದರೆ ಅದು ಬರೇ ದರ್ಶನ್ ಅವರ ಬಗ್ಗೆ ಮಾತ್ರ. ದರ್ಶನ್ ಅಭಿಮಾನಿಗಳು ಬಹಳ ದಿನದಿಂದ ಕಾಯುತ್ತಿರುವ ಸಿನಿಮಾ ಡೆವಿಲ್ ಈಗ ರಿಲೀಸ್ ಆಗಿದೆ. ಬಟ್ ಸಿನಿಮಾ ಹೇಗಿದೆ, ಸಿನಿಮಾ ನೋಡಿದವರು ಏನು ಹೇಳ್ತಿದ್ದಾರೆ, ಮತ್ತು ಅವರುಗಳ ಮಧ್ಯೆ ಸುಮಲತಾ ಅಂಬರೀಷ್ ಏನು ಹೇಳ್ತಿದ್ದಾರೆ, ಇದೆಲ್ಲ ವಿಡಿಯೋದಲ್ಲಿ ನೋಡೋಣ. ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಕೆಲವರು ದರ್ಶನ್ ಮಾಡಿರುವ ಕೆಲಸದಿಂದ ಅವರನ್ನ ಬೈದರೂ ಕೂಡ ದರ್ಶನ್ ಅಭಿಮಾನಿಗಳು ಎಂದಿಗೂ ದರ್ಶನ್ ಮೇಲಿರೋ ಪ್ರೀತಿ ಕಡಿಮೆ ಆಗಲ್ಲ. ಅಭಿಮಾನಿಗಳ ಅಬ್ಬರ ಎಂದಿಗೂ ಜೋರಾಗೇ ಇರುತ್ತೆ. ಬಹಳಷ್ಟು ದಿನ ಆದಮೇಲೆ ದರ್ಶನ್ ಅಭಿಮಾನಿಗಳಿಗೆ ಸಿನಿಮಾ ಸಿಗ್ತಾ ಇದೆ ಅಂದರೆ ಸುಮ್ಮನೆ ಇರೋಕ್ಕಾಗತ್ತಾ? ಅದರಲ್ಲೂ ಸಾಕಷ್ಟು ಕಾಂಟ್ರವರ್ಸಿ ಮೂಲಕ ಪದೇ ಪದೇ ಹೆಸರು ಕೇಳಿ ಬರುತ್ತಿರುವ ದರ್ಶನ್ ಈಗ ಮತ್ತೆ ಡೆವಿಲ್ ಚಿತ್ರದ ಮೂಲಕ ಎಲ್ಲರ ಗಮನ ಸೆಳೆಯಲು ಸ್ಟಾರ್ಟ್ ಮಾಡಿದ್ದಾರೆ. ವೀಕ್ಷಕರೇ, ಸಿನಿಮಾ ಇನ್ನೂ ಯಾರು ನೋಡಿಲ್ಲ. ಇವರಿಗೆ ಸಿನಿಮಾ ಬಗ್ಗೆ ಹೇಳುವುದಕ್ಕಿಂತ ಮುಂಚೆ ಸುಮಲತಾ ಅಂಬರೀಷ್ ಅವರು ದರ್ಶನ್ ಬಗ್ಗೆ ಇಂಟರ್ನೆಟ್ನಲ್ಲಿ ಏನು ಹೇಳ್ತಾರೆ ಅಂತ ನೋಡ್ಬಿಡೋಣ. ಸಿನಿಮಾ ರಿಲೀಸ್ ಆದ ದಿನದಂದು ಸುಮಲತಾ ಅವರು ಒಂದು ಪೋಸ್ಟನ್ನು ಹಾಕಿದರು. ಅವರು ಹಾಕಿರೋ ಪೋಸ್ಟ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಡೆವಿಲ್ ತಂಡಕ್ಕೆ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಮತ್ತು ಅಭಿಮಾನಿಗಳ ಹೃದಯದಲ್ಲಿ ಗರ್ಜಿಸಲಿ. ಡೆವಿಲ್ ಸಿನಿಮಾದ ಪವರ್ ಹೌಸ್ ತಂಡಕ್ಕೆ ಶುಭಾಶಯಗಳು. ಇದು ಬ್ಲಾಕ್ ಬಸ್ಟರ್ ಸಕ್ಸಸ್ ಅಂತ ಪೋಸ್ಟ್ ಮಾಡಿದ್ರು. ಈಗ ನೋಡಿದರೆ ಸುಮಲತಾ ಅವರು ದರ್ಶನ್ ಅವರ ಸಿನಿಮಾಗೆ ಡೈರೆಕ್ಟಾಗಿ ಪ್ರಚಾರ ಮಾಡೋಕ್ಕಾಗದೇ ಇದ್ದರೂ ಕೂಡ ಇಂಡೈರೆಕ್ಟ್ ಆಗಿ ಶುಭಾಶಯ ಹೇಳುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಇತ್ತೀಚೆಗೆ ನಟ ದರ್ಶನ್ ಡೆವಿಲ್ ಸಿನಿಮಾ ಬಗ್ಗೆ ಮಾತನಾಡಿದ ಅವರು ದರ್ಶನ್ಗೆ ಒಳ್ಳೆಯದಾಗಬೇಕು, ದರ್ಶನ್ ಅವರಿಗೆ ಚಾಲೆಂಜಿಂಗ್ ಸಂದರ್ಭ ಇದು, ಸತ್ಯ ಪರ್ಮನೆಂಟ್ ಆಗಿ ಮುಚ್ಚಿಡೋಕೆ ಆಗೋದಿಲ್ಲ, ಇದೆಲ್ಲ ಆಗಬಾರ್ದಿತ್ತು ಆದರೆ ಆಗೋಗಿದೆ, ಮಾತಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿ ಸುಮ್ಮನಾಗಿದ್ದರು. ವೀಕ್ಷಕರೇ, ಡೆವಿಲ್ ಸಿನಿಮಾ ಟ್ರೈಲರ್ನಲ್ಲಿ ಹೇಗೆ ತನ್ನ ಹವಾ ಮಾಡಿತ್ತೋ ಅದೇ ರೀತಿ ಥಿಯೇಟರ್ನಲ್ಲಿಯೂ ಕೂಡ ತನ್ನ ಹವಾ ಮುಂದುವರಿಸಿದೆ. ಈ ಸಿನಿಮಾದಲ್ಲಿ ದರ್ಶನ್ ಅವರು ಡಬಲ್ ರೋಲ್ ಮಾಡಿದ್ದು ಆ್ಯಕ್ಷನ್, ಕಾಮಿಡಿ ಹಾಗೂ ರೊಮ್ಯಾನ್ಸ್ ಇವೆಲ್ಲವೂ ಕೂಡ ಎಷ್ಟು ಬೇಕು ಅಷ್ಟೇ ಒಂದು ಲಿಮಿಟ್ನಲ್ಲಿ ತೋರಿಸಲಾಗಿದ್ದು, ದರ್ಶನ್ ಅವರಿಗೆ 2 ಪಾತ್ರದಲ್ಲಿ ತೋರಿಸಲಾಗಿದೆ, ಧನುಷ್ ಹಾಗೂ ಕೃಷ್ಣ. ಬಟ್ ಈ ಸಿನಿಮಾದಲ್ಲಿ ಇಬ್ಬರ ಕ್ಯಾರೆಕ್ಟರ್ ಪೂರಾ ಅಪೋಸಿಟ್ ಆಗಿದೆ. ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ಸ್ ಎಲ್ಲವೂ ಸಖತ್ತಾಗಿ ಮೂಡಿ ಬಂದಿದ್ದು ದರ್ಶನ್ ಅಭಿನಯಕ್ಕೆ ಫುಲ್ ಮಾರ್ಕ್ಸ್ ಕೊಡಲೇಬೇಕು. ವೀಕ್ಷಕರೇ, ನಿಮ್ಮಲ್ಲಿ ಈ ಸಿನಿಮಾ ಯಾರ್ಯಾರು ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ಸಿನಿಮಾ ನಿಮಗೆ ಹೇಗೆ ಅನ್ನಿಸ್ತು ಅಂತಾನು ತಿಳಿಸಿ. ಸೊ ಮತ್ತೆ ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.